ದಿನ ಸೇವ್ ಯುನೈಟೆಡ್ ಫ್ರಂಟ್ KGF ಉಳಿಸೋಣ, KGF ಜನತೆಗೆ ಮೂಲಭೂತ ಸೌಲಭ್ಯಗಳು ಸಿಗೋಂಗೆ ಮಾಡೋಣ. ಅದರ ಮೂಲಕ 1 ವರ್ಷಗಳ ಅವಧಿಯನ್ನು 5ನೇ ತಿಂಗಳು 25ನೇ ತಾರೀಕಿಗೆ ಕೊನೆಗೊಳ್ಳುವ 1 ವರ್ಷದ ಈ ಸೇವ್ ಯುನೈಟೆಡ್ ಫ್ರಂಟಿನ ಪದಾಧಿಕಾರಿಗಳೆಲ್ಲ ಇಲ್ಲಿದ್ದಾರೆ. ಆದ್ದರಿಂದ ಮೊದಲಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈ ಪದಾಧಿಕಾರಿಗಳಿಗೆ ಮುಂದೆ ನಮಸ್ಕಾರ ಮಾಡ್ತೀನಿ ನಾನು. ಯಾಕೆಂದರೆ ಈ ಪದಾಧಿಕಾರಿಗಳು ಈ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡಿದ್ದಕ್ಕೆ KGF ಇತಿಹಾಸದಲ್ಲಿ ಸೇವ್ ಯುನೈಟೆಡ್ ಫ್ರಂಟ್ ಅನ್ನೋದು ಮೊದಲಿತ್ತಂತೆ, ಸೌರಿದಾಸಣ್ಣ ಅವರೆಲ್ಲ ಇರೋವಾಗ. ಅದಾದಮೇಲೆ ಇವತ್ತು ಯುವಕರ ಥರ ಇವತ್ತೆಲ್ಲ ರಿಟೈರ್ಡ್ ಎಂಪ್ಲಾಯಿಗಳೇ ಎಲ್ಲರೂ ಇದಾದವ್ರೆ. ಆದರೂ ಚಿಕ್ಕ ಹುಡುಗರ ಥರ ಬಂದು ಇವತ್ತು ನಮ್ಮ ಊರನ್ನ ಉಳಿಸ್ಕೊಳ್ಳೋಣ, ನಮ್ಮ ಊರಿಗಾಗಿ ನಾವು ಕೆಲಸ ಮಾಡೋಣ, ನಮ್ಮ ಊರಿನಲ್ಲಿ ಏನೇನು ಕಳ್ಕೊಂಡಿದ್ದೀವೋ ಅದನ್ನೆಲ್ಲ ಮರಳಿ ಪಡೆಯೋಣ, ಮುಂದಕ್ಕೆ ಏನೇನು ನಮ್ಮೂರಿಗೆ ಆಗಬೇಕು ಅದೆಲ್ಲ ಮಾಡೋಣ ಅನ್ನೋ ಉದ್ದೇಶಪೂರ್ವಕವಾಗಿ ಈ ಸೇವ್ ಯುನೈಟೆಡ್ ಫ್ರಂಟಲ್ಲಿ ಅವರ ಕೆಲಸ ಕಾರ್ಯಗಳೆಲ್ಲ ಬದಿಗೊತ್ತಿ, ಎಷ್ಟೇ ಕೆಲಸಗಳಿದ್ರೂ ಒಂದು ಸೈಡ್ನಲ್ಲಿ ಇಟ್ಬಿಟ್ಟು ಯಾವಾಗ ಸಭೆ ಕರೆದನೋ ಆ ಸಭೆಗೆ ಬಂದು ಎಲ್ಲ ಹಾಜರಾಗಿ ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಮಾತ್ರ ಈ ಊರು ಸುರಕ್ಷಿತವಾಗಿರುತ್ತೆ ಅನ್ನೋ ಒಂದು ಪದದ ಘೋಷಣೆ ಮೇಲೆಗೆ ಇವತ್ತು ಎಲ್ಲರೂ 1 ವರ್ಷವನ್ನು ಕಳೆದು 2ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇವಾಗ ಒಂದು ವರ್ಷದಲ್ಲಿ ಏನೇನು ಮಾಡಿದ್ವಿ ಅಂತ ನಮ್ಮ ಅಧ್ಯಕ್ಷರಾದಂಥ ಜ್ಯೋತಿ ಬಾಸ್ ಅವರು ಎಲ್ಲ ವಿವರವಾಗಿ ತಿಳಿಸಿದ್ದಾರೆ. ಆದರೆ 2ನೇ ವರ್ಷದಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದನ್ನ ನಾನೊಂದು ಕೆಲವು ವಿಷಯಗಳು ನಿಮ್ಗೆ ಮುಂದಿಡ್ತೀನಿ. ಯಾಕೆಂದ್ರೆ ಈಗ ಇವತ್ತಿನ ದಿನದಲ್ಲಿ ಫಸ್ಟ್ ಅಮೃತ್ ಸಿಟಿಗೆ ಬರ್ತೀನಿ. ಅಮೃತ್ ಸಿಟಿನಲ್ಲಿ ಬಂದು 79 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು 2018ರಲ್ಲಿ. ವರ್ಕ್ ಆರ್ಡರ್ ಕೊಟ್ಟರು. ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಅದರಲ್ಲಿ ಬಂದು 30 ರಿಂದ 32 ಕೋಟಿವರೆಗೂ ನೀರಿಗಾಗಿಯೇ ಕೊಟ್ಟರು ಹಣವನ್ನ. ಯಾಕೆ ಈ ಮಾತನ್ನು ಪದೇ ಪದೇ ಹೇಳ್ತೀನಿ ಅಂದ್ರೆ, ಅವನಿಗೆ 18ರಲ್ಲಿ ಕೊಟ್ಟ ಮೇಲೆ 3 ಸಾರಿ ಬೇತಮಂಗಲ ಜಲಾಶಯ ತುಂಬಿ ನೀರು ತಮಿಳುನಾಡಿಗೆ ಹೋಯ್ತು. ಇಲ್ಲಿಂದ ಬೇತಮಂಗಲದಿಂದ ಚಾಂಪಿಯನ್ಗೆ ಲಿಂಕ್ ಮಾಡಿ ಕೊಟ್ಟಿದ್ದ ಅಂದ್ರೆ ಈ 3 ಸಾರಿ ಕೆರೆ ಕೋಡಿ ಹೋದ್ಮೇಲೆ ಆ ನೀರನ್ನ ತಡಿಸಿ ಇವತ್ತು ನಮ್ಮ ಚಾಂಪಿಯನ್ಗಾಗ್ಲಿ ಇಲ್ಲಿರೋ ಎಲ್ಲಾ ಟ್ಯಾಂಕ್ಗಳಿಗೂ ನೀರು ತುಂಬಿದ್ರೆ ಇವತ್ತು ನೀರಿನ ಬವಣೆ ಬರ್ತಾ ಇರ್ಲಿಲ್ಲ. ಇದನ್ನ ಯಾರು ಕೇಳಬೇಕು? ಚುನಾಯಿತ ಪ್ರತಿನಿಧಿಗಳು ಕೇಳಬೇಕು. ನಾವು 3 ಜನ ಬಂದು ಬಾಯಿ ಕೈ ಮೂಗನ್ನೆಲ್ಲ ಮುಚ್ಕೊಂಡು ಕೂತಿರೋ ಜನ ಅಲ್ಲ. ಇವತ್ತು BGML ಏರಿಯಾದಲ್ಲಿ ಒಂದು ಬಿಂದಿಗೆಗೆ 15 ರೂಪಾಯಿಂದ 20 ರೂಪಾಯಿ ತಗೊಳ್ತಾ ಇದ್ದಾರೆ. ಈ ಕಷ್ಟ ಯಾರಿಂದ ಬಂತು? ನೀರಿನ ಸರಿಯಾದ ರೀತಿಯಲ್ಲಿ ಚಾಂಪಿಯನ್ ಇವಾಗ ನೋಡಿ ಅಲ್ಲಿ ಪೈಪ್ಲೈನ್ ಬಿದ್ದಿದೆ ರೋಡಾಗ. ಅದೆಲ್ಲ ಮಾಡಿದ್ರೆ ಇವತ್ತು ನನ್ನ ಊರಿನ ಜನ ಇವತ್ತು ನೀರಿಗೆ ಯಾವುದು ತೊಂದರೆ ಇರ್ತಾ ಇರಲಿಲ್ಲ. ಇದಕ್ಕೆ ಯಾರು ಹೊಣೆಗಾರರೋ? ಮುಂದಿನ ದಿನಗಳಲ್ಲಿ ಅಮೃತ್ ಸಿಟಿ ಒಂದ್ ಮೇಲೆ ಜ್ಯೋತಿ ಬಾಸು ಇವೆಲ್ಲ ಸೇರಿ ಕೇಸ್ ಫೈಲ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿ 2018 ಆದ್ಮೇಲೆ 26 ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. 8 ವರ್ಷಕ್ಕೆ ಈ ಊರಿನ ಜನಕ್ಕೆ ನೀರು ಕೊಡಕ್ ಆಗಿಲ್ಲ. ಇದೇನಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಶಾಮಿಲೆ. ಇದರಲ್ಲಿ ವಾಟರ್ ಬೋರ್ಡ್ ಇನ್ವಾಲ್ವ್ಮೆಂಟೆ, ಒಂದು ನಗರಸಭೆನೂ ಇನ್ವಾಲ್ವ್ಮೆಂಟೆ. ಇವರೆಲ್ಲ ಯಾಕೆ ಕೇಳಿ ಇದನ್ನ ಮಾಡಿ ಮುಗಿಸ್ಲಿಲ್ಲ? ಆದ್ದರಿಂದ ಯಾವನ್ ಗುತ್ತಿಗೆದಾರ ಇದ್ದಾನೋ ಅವನ ಮೇಲೆ ವಾಟರ್ ಡಿಪಾರ್ಟ್ಮೆಂಟ್ ಮೇಲೆ ಕೇಸ್ ಫೈಲ್ ಮಾಡೇ ಮಾಡ್ತೀವಿ. ನಮ್ಮೂರು ಜನಕ್ಕೆ ಏನು ಅನ್ಯಾಯ ಆಗಿದ್ದನ್ನು ಅದನ್ನ ತಿರುಗಿಸ್ಕೊಡ್ಬೇಕು ಅನ್ನೋದು ಇದು ಒಂದು ವಿಷಯ. ಇಲ್ಲಿಗೆ ಬರ್ತೀನಿ. 2ನೇದು ಹುಲ್ಲು ಮಾರ್ಕೆಟ್ನ ವಿಷಯಕ್ಕೆ ಬರ್ತೀನಿ. ಇವತ್ತು ನನಗೆ ಬಂದು ಸುದ್ದಿ, ಬ್ಯಾಂಕ್ ಬಂದು ಸಾಲ ಕೊಡಲ್ಲ ಅಂತ ಹೇಳ್ಬಿಟ್ಟವನೆ. ಎಷ್ಟಕ್ಕೆ ಸಾಲಕ್ಕೆ ಇಟ್ಟಿದ್ರು ಅವರು? 60-80 ಕೋಟಿನ 70 ಕೋಟಿಗೆ ಸಾಲ ಕೇಳಿದ್ದಾರೆ. ಏನಕ್ಕಾಗಿ ಕೇಳಿದ್ರು? ಈ ನಗರಸಭೆಯಲ್ಲಿ ಇವತ್ತು ಮಾರ್ಕೆಟ್ ಒಳಗಡೆ 100 ಅಂಗಡಿ ಖಾಲಿ ಬಿದ್ದಿದೆ. ಅದನ್ನ ಈ ನಗರಸಭೆಯನ್ನು ಯಾರಿಗಾದ್ರೂ ಹರಾಜು ಬಿಟ್ಟಿದೆ ಅಂತ ಅದನ್ನ ಹಣ ಬರ್ತಾ ಇರ್ಲಿಲ್ವಾ? ಒಂದು. 2ನೇದು KGF ಇತಿಹಾಸದಲ್ಲಿ ನಗರಸಭೆಯಲ್ಲಿ ಪುರಸಭೆ ಆಗಿರ್ಲಿ, ಸ್ಯಾನಿಟರಿ ಬೋರ್ಡ್ ಆಗಿರ್ಲಿ, ನಗರಸಭೆ ಆಗಿರ್ಲಿ, ಇದುವರೆಗೂ ಸಾಲ ಅನ್ನೋದು KGF ಇತಿಹಾಸದಲ್ಲಿ ಮಾಡಿಲ್ಲ. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಕರ್ನಾಟಕದಲ್ಲಿ 2 ಜಾಗದಲ್ಲೇ ಹೈಯೆಸ್ಟ್ ನಗರಸಭೆಯ
ಅಂಗಡಿಗಳಿದ್ದು. ಒಂದು ಹುಬ್ಳಿ ಧಾರವಾಡನಲ್ಲಿತ್ತು, ಅವಳಿ ನಗರ ಆದ್ಮೇಲೆ ಅಲ್ಲಿ ಕ್ಯಾನ್ಸಲ್ ಆಯ್ತು. ಅದನ್ನೊಂದ್ಬಿಟ್ರೆ ಕರ್ನಾಟಕದಲ್ಲಿ ಇರೋದು ಇವತ್ತೇ ಒಂದು ನಗರಸಭೆನಲ್ಲಿ ಮಾತ್ರ 2,000 ಚಿಲ್ಲರೆ ಅಂಗಡಿಗಳು ಇರೋ ವರಮಾನ ಬರುವಂತ ಜಾಗ. ಇಂಥ ಸ್ಥಳದಲ್ಲಿ ಹೋಗಿ ಸಾಲ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಆ ಸಾಲಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಸೇವ್ ಯುನೈಟೆಡ್ ಫ್ರಂಟ್ ಹೋರಾಟಕ್ಕೆ ನಿಲ್ಲುತ್ತೆ. ಇದು 2ನೇ ಸಬ್ಜೆಕ್ಟ್. 3ನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಗರಸಭೆ ಪೌರಾಯುಕ್ತರಿಗೆ ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಕೊಡ್ತೀನಿ. ಅವ್ರ ವಾರ್ನಿಂಗೇ ಕೊಡ್ತೀನಿ ನಾನು. 2 ತಿಂಗಳು ಟೈಮ್ ಕೇಳಿದ್ರು ನೀವು ಸೇವ್ ಕಮಿಟಿ ಅವರಿಂದ, ಇಲ್ಲಾಂದ್ರೆ ಆವತ್ತೇ ಹೋರಾಟ ಅಲ್ಲಿ ಸ್ಟಾರ್ಟ್ ಆಗಿರೋದು. ಆ ಹೋರಾಟನ ನೀವು ಬೇಡ, 2 ತಿಂಗಳು ಟೈಮ್ ಕೊಡಿ, ಚೆನ್ನೈನಲ್ಲಿ ನಾನು ಕೊಟ್ಟಿದ್ದೀನಿ ಅದನ್ನ ಮಾಡಕ್ಕೆ, ಅದನ್ನ ಮಾಡಿ ಮುಗಿಸಿ ಆದಷ್ಟು ಬೇಗನೆ ನಿಮ್ಮನ್ನೆಲ್ಲ ಕರೆದು ಅದನ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದುವರೆಗೂ ಎಲ್ಲೋಯ್ತು? ಅದನ್ನು ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ನಗರಸಭೆ ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಕ್ಕೆ ಸಿದ್ಧ ಆಗುತ್ತೆ. ಅದೇ ತರ MP ಸಾಹೇಬ್ರು, ಇದು ಕೈನಲ್ಲಿದೆ ರೆಕಾರ್ಡ್ಸ್, ಆಮೇಲೆ ಕೊಡ್ತೀನಿ ಜ್ಯೋತಿ ಬಸ್ ಅವ್ರ ಹತ್ರ. ಕೇಂದ್ರ ಸರ್ಕಾರದ ಇವತ್ತು ಏನ್ BGML ನಲ್ಲಿ ಇದಾರಲ್ಲ ಅಧಿಕಾರಿಗಳು, ಅವರು ನಗರಸಭೆ ಅಧಿಕಾರಿಗಳು ಇಬ್ರು ಸೇರಿ ಮನೆ ಮನೆ ತಪಾಸಣೆ ಮಾಡಿ ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಪ್ರಕಾರ ಅವರಿಗೆ ಮನೆಗಳನ್ನು ನಿರ್ಣಯ ಮಾಡೋದಕ್ಕೆ ಆದಷ್ಟು ಬೇಗನೆ ಕ್ರಮ ತಗೊಳ್ಳಿ ಅಂತ ಹೋದ ತಿಂಗಳು 15ನೇ ತಾರೀಕು ಅವಾಗ ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ರು ಮಾಡಿ ಅಂತ. ಅವ್ರು ಇದುವರೆಗೂ ಮಾಡ್ಲಿಲ್ಲ. ಕಾರಣ ಏನಂದ್ರೆ ಸೆನ್ಸಸ್ ಮಾಡ್ತಾ ಇದ್ದೀವಿ, 15ನೇ ತಾರೀಕು ಕ್ಲೋಸ್ ಆಗುತ್ತೆ, ಆಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೀವು ಆದಷ್ಟು ಬೇಗನೆ ಮಾಡಿ ಆ BGML ಎಂಪ್ಲಾಯಿ ಮನೆಯನ್ನ ಆದಷ್ಟು ಬೇಗ ಅವ್ರಿಗೆ ಸೇರಿಸೋ ಒಂದು ಅಭಿಪ್ರಾಯವನ್ನು, ಯಾಕೆಂದ್ರೆ ನೀವೆಲ್ಲ ಮಾಡಿಕೊಟ್ಟಾಗ ಮಾತ್ರನೇ ಮುಂದಿನ ದಿನಗಳ ಕಾರ್ಯಕ್ರಮಕ್ಕೆ ಬರೋದು. ನೀವು ಮಾಡ್ದಂಗೆ ಸುಮ್ಮನೆ ಕೂತ್ಬಿಟ್ಟು ಆಮೇಲೆ ಅವರಿಲ್ಲ ಇವ್ರು ಅಂತ ಹೇಳ್ಕೊಂಡು ಬಂದ್ರೆ ಅದು ಕೆಲ್ಸಕ್ಕೆ ಬರೋದಿಲ್ಲ. ಆದ್ರಿಂದ ಅದನ್ನು ಆದಷ್ಟು ಬೇಗನೆ ಶೀಘ್ರ ಕೈಗೆತ್ಕೊಂಡು ಅದನ್ನ ಮಾಡಿ. ನೀವು ಏನೋ ಹೇಳಿದ್ರಿ ಇವಾಗ 79 ಕೋಟಿ ರೂಪಾಯಿ ನಮ್ಗೆ ಬರಬೇಕು ರೆವಿನ್ಯೂ SES ಪ್ರಕಾರ ಅಂತ ಕೊಟ್ಟಿದ್ದೀರಿ ಲೆಟ್ರು. ಹೌದು, 79 ಕೋಟಿ ಯಾವ ತರ ಬರಬೇಕು, ಇದ್ರ ಬಗ್ಗೆ ಮುಂದಿನ ತಿಂಗಳ ಸೇವ್ ಕಮಿಟಿ ಅದರಲ್ಲಿ ಬಗ್ಗೆ ಒಂದು ನಿರ್ಧಾರ ತಗೊಳುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅವರು ತಿಳಿಸ್ತಾರೆ. ಆದ್ದರಿಂದ ನಾನು ಈ ಸೇವ್ ಕಮಿಟಿನಲ್ಲಿ ನಾನು ಒಂದು ಕಾರ್ಯಕರ್ತನಾಗಿರ್ತೀನಿ ಹೊರತು ಇಲ್ಲಿ ಇವತ್ತು ನಾವೇನು ಒಗ್ಗಟ್ಟಿನ ಒಂದು ಪ್ರದರ್ಶನ ನಮ್ಮಲ್ಲಿ ಇದೆಯೋ, ಈ ಪ್ರದರ್ಶನ ಹೆಂಗಿದೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲೋದ್ರ ಸೇವ್ ಕಮಿಟಿ ಅಂತ ಹೆಸರು ಹೇಳಿ ಒಂದು ಅಧಿಕಾರಿ ಹತ್ರ ಹೋದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ಅವ್ರು ಬಂದಿದಾರಪ್ಪ ಅವ್ರ ಕೆಲಸ ಮುಗಿಸೋಣ ಅನ್ನೋದು ಒಂದಿರ್ತದೆ. ಇನ್ನೊಂದು ಬಂದು ಅಧಿಕಾರವನ್ನು ಬಿಟ್ಟು 3ನೇ ದಾರಿಯಲ್ಲಿ ಹೋಗ್ತಾ ಇರ್ತಾರಲ್ಲ, ಅವ್ರಿಗೂ ಒಂದು ಭಯ ಬಂದಿದೆ ಇವತ್ತಿನ ದಿನದಲ್ಲಿ, ಅಯ್ಯೋ ಬೇಡಪ್ಪ ಅವ್ರು ಬಂದು ಕೇಳ್ತಾರೆ ನಮ್ಮನ್ನ ಅನ್ನೋದು. ಇದೆಲ್ಲ ಎಲ್ಲೋ ಸೇರುತ್ತಂದ್ರೆ ನಮ್ KJ ಬರ್ಜಂತೆ ಅವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಸೇವ್ ಕಮಿಟಿ ನಡ್ಕೊಂಡು ಬಂದಿರೋದು. ಆದ್ರಿಂದ ಇವತ್ತೇನು ಫುಟ್ಬಾಲ್ದು ಇವಾಗ ನಮ್ಮ ಜಮ್ಮುಖಾನ ಗ್ರೌಂಡ್ ಎಲ್ಲ ನಮ್ಮ ಜ್ಯೋತಿ ಬಾಸ್ ಅವ್ರು ತಿಳಿಸಿದ್ರು, ಸತತವಾಗಿ 6 ತಿಂಗಳ ಕಾಲ ಹೋಗ್ಬಿಟ್ಟು MP ಅವ್ರನ್ನ ಸತತವಾಗಿ ನಾವು ಪ್ರಯತ್ನ ಪಟ್ವಿ. ಇದರಲ್ಲಿ ಯಾರು ಮುಂದಾಳತ್ವನೂ ಇಲ್ಲ. ಈ ಸೇವ್ ಕಮಿಟಿ ಎಲ್ಲಾ ಪದಾಧಿಕಾರಿಗಳು ಕೆಲಸ ಕಾರ್ಯಗಳನ್ನು ಬಿಟ್ಟು MP ಅವ್ರನ್ನ ಪದೇ ಭೇಟಿ ಮಾಡಿದ್ದಕ್ಕೆ ಅವ್ರಿಗೆ ಮನಸ್ಸಲ್ಲಿ ಕೂತ್ಕೊಳ್ತು, ಏನಪ್ಪ ಇವ್ರು ಇಷ್ಟಿದಾಗ ಹೇಳ್ತಾ ಇದಾರಲ್ಲ ಅದೋಗಿ ನೋಡೋಣ ಅಂತ ಒಂದ್ಸಾರಿ ಬಂದು ಅದನ್ನ ನೋಡಿದಾಗ ಅವ್ರ ಮನ್ಸಿಗೆ ಏನ್ ಬಂತ ಗೊತ್ತಿಲ್ಲ, ಆದಷ್ಟು ಇದನ್ನ ಮಾಡಿಸ್ಬೋಣ ಬೇಗನೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ರು. ಅದೇ ತರ 2ನೇ ಸಾರಿ ಬಂದ್ರು, ಆಯ್ತು ಇದಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚನ್ನು ನಾವು ಮಾಡೋಣ ಅನ್ನೋ ಉದ್ದೇಶದಲ್ಲಿ ಅವ್ರನ್ನ ಒಪ್ಕೊಂಡ್ರು. 3ನೇ ಸಾರಿ ಬಂದ್ರು. 3ನೇ ಸಾರಿ ಬಂದಾಗ ಅಷ್ಟು ಬೇಗನೆ ಎಲ್ಲ ಕ್ಲೀನಿಂಗ್ ಆಗಿತ್ತು. ಇವಾಗ ಲೈಟ್ಗಳೆಲ್ಲ ಹಾಕೋಣ ಅಂತ ಹೇಳಿದ್ದಾರೆ. ನಗರಸಭೆಗೂ ತಿಳಿಸಿದ್ದಾರೆ, ಆದಷ್ಟು ಬೇಗ ಅಲ್ಲಿ ಮಹಿಳಾ ಶೌಚಾಲಯ ಒಂದು, ಜೆಂಟ್ಸ್ ಶೌಚಾಲಯ ಒಂದು ಕಟ್ರಿ ಅಂತೇಳಿ ನಾವು ಅಲ್ಲಿ ಸ್ವಲ್ಪ ಎಡುವೆ. ಆಮೇಲೆ ಅವ್ರು ಏನ್ ಮಾಡಿದ್ರೆ KGF ಎಷ್ಟು ಹಾಕಿ ಗ್ರೌಂಡ್ ಇದೆ, ಎಷ್ಟು ಗಲ್ಫ್ ಗ್ರೌಂಡ್ ಇದೆ ಎಲ್ಲ ಹೋಗಿ ಸಾಯಂಕಾಲ 6 ಗಂಟೆವರೆಗೂ ಮಲ್ಲೇಶ್ವರನವ್ರು ರೌಂಡ್ ಹೊಡೆದು ಎಲ್ಲಾ ಗ್ರೌಂಡ್ಗಳು ಇಂಪ್ಲಿಮೆಂಟೇಷನ್ ಮಾಡಿ ಇದೊಂದು ಟೂರಿಸಂ ಏರಿಯಾ ತರ ಮಾಡೋಣ, ಸ್ಪೋರ್ಟ್ಸ್ ಒಂದು ಅನುಕೂಲ ಆಗ್ಲಿ ಅಂತ ಅವ್ರು ಹೇಳಿದ್ದಾರೆ. ಆದ್ದರಿಂದ ಈ ಸೇವ್ ಕಮಿಟಿ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳು ನಾವು ತಿಳಿಸ್ಕೊಳ್ತೀವಿ.